ಸಿಎಂ ರೇಸ್ನಲ್ಲಿ ಇರುವಂತಹ ಉಪಮುಖ್ಯಮಂತ್ರಿಗೆ ಸಿಕ್ತ ಹಾಸನಾಂಬೆಯ ಅಭಯ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಲಿದ ಹಾಸನಾಂಬೆಯ ಹೂ ಪ್ರಸಾದ. ಡಿಕೆಶಿ ಪೂಜೆಯ ವೇಳೆ ಬಲಗಡೆಯಿಂದ ಹಾಸನಾಂಬೆಗೆ ಏರಿಸಿದ್ದಂತ ಹೂ ವರವಾಗಿ ಸಿಕ್ಕಿದೆ. ಈ ಮೂಲಕ ಸಿಎಂ ರೇಸ್ನಲ್ಲಿ ಇರುವಂತ ಡಿಕೆ ಶಿವಕುಮಾರ್ಗೆ ಖುದ್ದು ಹಾಸನಾಂಬೆಗೆ ಆಶೀರ್ವಾದವನ್ನ ಮಾಡಿದ್ಲ, ವರವನ್ನ ಕೊಟ್ರ ಅನ್ನೋ ಚರ್ಚೆ ಈಗ ಆರಂಭ ಆಗಿದೆ. ರಾಜ್ಯ ರಾಜಕಾರಣದಲ್ಲಿ ಇದು ದೊಡ್ಡ ಸಂಚಲನವನ್ನೇ ಮೂಡಿಸ್ತಾ ಇದೆ. ಒಮ್ಮೆಯಲ್ಲ ಎರಡೆರಡು ಬಾರಿ ಹೂ ಪ್ರಸಾದವನ್ನ ನೀಡಿದ್ದಾಳೆ ದೇವಿ. ನಿನ್ನೆ ಸಂಜೆ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್ ಹಾಗೂ ಅವರ ಕುಟುಂಬ ಸಮೇತ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಂಕಲ್ಪದಲ್ಲಿ ಶತ್ರು ಮೇಲೆ ವಿಜಯ ಸಾಧಿಸೋ ಅಂತ ಖಡ್ಗಮಾಲ ಸ್ತೋತ್ರವನ್ನ ಕೂಡ ಇದೇ ವೇಳೆ ಪಠಿಸಲಾಗಿದೆ. ಏನ್ ಬೇಡ್ಕೊಂಡ್ರು ಅಂತ ಕೇಳಿದಾಗ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಉತ್ತರವನ್ನ ಕೂಡ ಮಾಧ್ಯಮಗಳ ಮುಂದೆ ನೀಡಿದ್ದಾರೆ. ನಾನುಂಟು ದೇವಿಯುಂಟು, ಭಕ್ತನುಂಟು ದೇವಿಯುಂಟು ಎಂಬ ಉತ್ತರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿದ್ದಾರೆ. ಹಾಸನಾಂಬೆಯ ಹೂ ಪ್ರಸಾದದಿಂದ ಖುಷಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೋಡ್ತಾ ಇದ್ದೀವಿ, ಕುಟುಂಬ ಸಮೇತರಾಗಿ ಆಗಮಿಸಿರೋ ಅಂತ ಡಿಕೆ ಶಿವಕುಮಾರ್ ಪೂಜೆಯನ್ನು ಸಲ್ಲಿಸೋ ವೇಳೆ ಹಾಸನಾಂಬೆ ಬಲಭಾಗದಿಂದ ಹೂವನ್ನ ವರವಾಗಿ ನೀಡಿದ್ದಾಳೆ ಡಿಕೆ ಶಿವಕುಮಾರ್ಗೆ. ಈ ಮೂಲಕ ನೋಡಿ, ನಾವು ಅದನ್ನ ರೌಂಡ್ ಮಾರ್ಕ್ ಹಾಕಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀವಿ. ಹಾಸನಾಂಬೆ ಒಂದು ಬಾರಿ ಅಲ್ಲ, ಎರಡೆರಡು ಬಾರಿ ಅವ್ರಿಗೆ ಹೂ ಪ್ರಸಾದವನ್ನ ನೀಡಿದ್ದಾಳೆ. ಈ ಮೂಲಕ ಸಿಎಂ ರೇಸ್ನಲ್ಲಿ ಇರೋ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ದೇವ್ರ ಮುಂದೆ ಇಟ್ಟಿರೋ ಅಂತ ಮೊರೆ ಫಲಿಸತ್ತ ಈಗ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ನವೆಂಬರ್ ಕ್ರಾಂತಿ, ಹೊಸ ವರ್ಷಕ್ಕೆ 2026ಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನೋ ಚರ್ಚೆಯ ಬೆನ್ನಲ್ಲೇ ಈಗ ಹೂ ಪ್ರಸಾದ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ಭಕ್ತರಿಗೂ ಭಗವಂತರಿಗೂ ವ್ಯವಹಾರ ನಡೆಯುತ್ತ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತಿ. ನಮಸ್ಕಾರ. ಬಹಳ ಸಂತೋಷ. ಭಕ್ತರಿಗೂ ಭಗವಂತರಿಗೂ ವ್ಯವಹಾರ ನಡೆಯುತ್ತ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತಿ. ನಮಸ್ಕಾರ. ಬಹಳ ಸಂತೋಷ. ಭಕ್ತರಿಗೂ ಭಗವಂತರಿಗೂ ವ್ಯವಹಾರ ನಡೆಯುತ್ತ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತಿ. ನಮಸ್ಕಾರ. ಬಹಳ ಸಂತೋಷ. ಭಕ್ತರಿಗೂ ಭಗವಂತರಿಗೂ ವ್ಯವಹಾರ ನಡೆಯುತ್ತ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತಿ. ನಮಸ್ಕಾರ. ಬಹಳ ಸಂತೋಷ. ಇದು ನಿನ್ನೆ ಸಂಜೆ ಕುಟುಂಬ ಸಮೇತರಾಗಿ ಹಾಸನಕ್ಕೆ ಬಂದು ಹಾಸನಾಂಬೆಯ ದರ್ಶನವನ್ನ ಪಡೆದು ಪೂಜೆಯನ್ನ ಸಲ್ಲಿಸಿದ ಬಳಿಕ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು ನೋಡಿ. ಅಲ್ಲಿ ಮಾಧ್ಯಮದವರು ಪತ್ರಕರ್ತರು ಕೇಳ್ತಾರೆ, ಸರ್ ಹೆಚ್ಚಿನ ಅಧಿಕಾರಕ್ಕೆ ಏನಾದರೂ ನೀವು ಬೇಡಿಕೆ ಇಟ್ಟಿದ್ದೀರಾ ಅಂತ. ನೋಡಿ, ಅವರ ಉತ್ತರ ಮಾರ್ಮಿಕವಾಗಿ ಇದೆ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಸ್ಥಾನ ಅಂತಾರೆ. ಅಲ್ಲಿಗೆ ನಾನು ಏನು ಬೇಡ್ಕೊಂಡೆ ಅಂತ ನನಗೆ ಗೊತ್ತು, ದೇವ್ರಿಗೆ ಗೊತ್ತು, ಅದನ್ನ ನಿಮ್ಮ ಮುಂದೆ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಹಾಸನದ ಹಾಸನಾಂಬೆಯ ದೇವಸ್ಥಾನದಿಂದಲೇ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಕಿರಣ್, ಬಹುಮುಖ್ಯವಾಗಿ ಸಾಕಷ್ಟು ಕುತೂಹಲ ಕೇಳಿಸಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ, ಹಾಸನಾಂಬೆಯ ದರ್ಶನ ಪಡೆದಂತ ದೇವಿ ಎರಡೆರಡು ಬಾರಿ ವರ ಪ್ರಸಾದವನ್ನ ನೀಡಿದ್ದಾಳೆ ಹೂ ನೀಡೋ ಮೂಲಕ. ಇದರ ಬಗ್ಗೆ ವಿಶ್ಲೇಷಣೆಯನ್ನ ನೀಡೋದಾದ್ರೆ ಮಧುಸೂದನ್, ವರ್ಷಕ್ಕೊಮ್ಮೆ ದರ್ಶನ ನೀಡುವಂತ ಹಾಸನದ ಅಧಿದೇವತೆ ಹಾಸನಾಂಬೆಯ ದೇವಿಯ ದರ್ಶನಕ್ಕೆ ಸಾಕಷ್ಟು ಜನ ಭಕ್ತರು ಕೂಡ ಬಂದಿರೋಂಥದ್ದು. ಈಗ ನಿನ್ನೆನೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಮ್ಮ ಪತ್ನಿಯೊಂದಿಗೆ ಬಂದರು, ವಿಶೇಷವಾದ ದರ್ಶನ ಮಾಡಿದ್ರು. ಅದಲ್ಲದೆ ತಾಯಿಗೆ ವಿಶೇಷವಾದ ಪ್ರಾರ್ಥನೆ ಕೂಡ ಸಲ್ಲಿಸಿರೋಂಥದ್ದು. ಇದೇ ವೇಳೆಗೆ ಏನು ಡಿಕೆ ಶಿವಕುಮಾರ್ಗೆ ಬಲಗಡೆಯಿಂದ ಹೂ ಕೂಡ ದೇವಿ ಕಾಣಿಸಿದೆ. ಇದಲ್ಲದೆ
ಅಂದ್ರೆ ಇದೇ ಸಂದರ್ಭದಲ್ಲಿ ತಾಯಿಗೆ ನಾರಾಯಣಿ ಸ್ತೋತ್ರದ ಮೂಲಕ ವಿಶೇಷವಾದ ಪೂಜೆ ಮಾಡಲಾಯಿತು. ಮತ್ತೆ ಹೂವು ಹಣ್ಣು ಸೇರಿದಂತೆ ಬಾಗಿನ ಕೂಡ ಹಾಸನಾಂಬ ತಾಯಿಗೆ ಡಿ.ಕೆ. ಶಿವಕುಮಾರ್ ಮತ್ತೆ ಪತ್ನಿ ಉಷಾ ಅವರು ಸಮರ್ಪಣೆ ಮಾಡಿದ್ದಾರೆ. ಅದಲ್ಲದೆ ನಾರಾಯಣಿ ಸ್ತೋತ್ರದ ಮೂಲಕ ವಿಶೇಷ ಪೂಜೆ ಮಾಡಿದ್ದಾರೆ. ಇದಲ್ಲದೆ ಖಡ್ಗಮಾಲಾ ಸ್ತೋತ್ರದ ಮೂಲಕ ದೇವಿಗೆ ವಿಶೇಷವಾದ ಅರ್ಚನೆ ಕೂಡ ಮಾಡಿದಂಥದ್ದು. ಈ ಖಡ್ಗಮಾಲಾ ಸ್ತೋತ್ರ ಅರ್ಚನೆಯಿಂದ ಯಾವುದಾದ್ರೂ ಅಡೆತಡೆಗಳಿದ್ರೆ ಅಥವಾ ಶತ್ರು ಬಾಧೆ ಇದ್ರೆ ಮತ್ತೆ ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಇದನ್ನ ಮಾಡಲಾಗ್ತಿದೆ ಅಂತ ಕೂಡ ಹೇಳಲಾಗ್ತಿದೆ. ಇದಲ್ಲದೆ ಈಗಾಗಲೇ ಸಾಕಷ್ಟು ಚರ್ಚೆಗೆ ಕಾರಣ ಆದಂತ ಡಿ.ಕೆ. ಶಿವಕುಮಾರ್ ಅವರು